ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ದಿವಸ ನಾವು 10ನೇ ತರಗತಿಯ 2ನೇ ಪಾಠ ಅಂದರೆ ಪ್ರೋಸ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ರಿಟನ್ ಬೈ ದೇವನ್ ಕನಾಲ್ ಈ ಒಂದು ಲೆಸನ್ನದ ಕುರಿತಾಗಿ ಸ್ವಲ್ಪ ಕನ್ನಡದ ಅನುವಾದವನ್ನು ಮಾಡ್ತಾ ಸಾಗೋಣ. ಭಾಳಷ್ಟು ಸರಳವಾದ ಪಾಠ, ಭಾಳಷ್ಟು ಸರಳವಾಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಕುರಿತಾಗಿರ್ತಕ್ಕಂಥ ಒಂದು ಪಾಠ ಇದಾಗಿರ್ತದೆ. ನಾನು ಪ್ರಾರಂಭಿಸ್ತೇನೆ ಪಾಠವನ್ನು. ನೋ ಬಡಿ ಡೇರ್ ಟು ಗೋ ವೇರ್ ದಿಸ್ ಯಂಗ್ಸ್ಟರ್ ಡಿಡ್. ಯಾರೊಬ್ಬರಿಗೂ ಧೈರ್ಯವಾಗಲಾರದು ಈ ತರುಣ ಮಾಡಿರ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ಯಾರೊಬ್ಬರಿಗೂ ಧೈರ್ಯವಾಗಲಾರದು ಅಂತಕ್ಕಂಥದ್ದು ಮೊದಲನೇ ಲೈನಿಂದ ಮೀನಿಂಗ್ ಆಗಿರ್ತದೆ. ನನ್ನ ಮೊದಲನೇ ಪ್ಯಾರಾಗ್ರಾಫ್ ಹೋಗ್ತೀನಿ ನೇರವಾಗಿ. ಆ್ಯಸ್ ದ ಮುಂಬೈ ಸಬರ್ಬನ್ ಟ್ರೈನ್ ಮೇಡ್ ಇಟ್ಸ್ 22nd 6:32 p.m. halt at a station, commuters swarmed out and into its 12 packed coaches. ಇದರ ಅರ್ಥ ಅಂದರೆ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಬಂದು 20 ಸೆಕೆಂಡ್ಗಳವರೆಗೂ ಒಂದು ಕಡೆ ನಿಲ್ಲುತ್ತೆ. ಆ ಸ್ಟೇಷನ್ ಹೆಸರು ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್. ಅದು ಎಲೆಕ್ಟ್ರಿಕ್ ಟ್ರೈನ್ ಇದ್ದು ಅದು 6:32 PM 20 ಸೆಕೆಂಡ್ಗಳ ಒಂದು ಹಾಲ್ಟನ್ನು ಮಾಡುತ್ತೆ, ಅಂದರೆ ಒಂದು ನಿಲುಗಡೆಯನ್ನು ಮಾಡುತ್ತೆ. ಅಲ್ಲಿ ಕೊಮಿಟರ್ಸ್ ಅಂದರೆ ಪ್ರಯಾಣಿಕರು, ದಿನನಿತ್ಯ ಜಾಬಿಗಾಗಿ ಪಟ್ಟಣಕ್ಕೆ ಹೋಗ್ತಿರ್ತಕ್ಕಂಥ ಕೊಮಿಟರ್ಸ್ ಪ್ರಯಾಣಿಕರೆಲ್ಲ ಸ್ವಾರ್ಮ್ಡ್ ಔಟ್ ಹೊರಗಡೆ ಧಾವಿಸ್ತಾರೆ. ಆ್ಯಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್, ಒಳಗಿನಿಂದ ಹೊರಗೆ ಧುಮುಕುತ್ತಾರೆ. ಕೆಲವೊಂದಿಷ್ಟು ಜನ ಹೊರಗಿನಿಂದ ಒಳಗಡೆ ರಶ್ ಧುಮುಕಿ ಒಳಗಡೆ ಏರ್ತಾರೆ ಅಂತಕ್ಕಂಥದ್ದು ಅರ್ಥ. ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್. ಬಹಳಷ್ಟು ಮೆಟ್ರೋಪೊಲಿಸ್ ಸಿಟಿಗಳಲ್ಲಿ ಅಂದರೆ ಬೃಹತ್ ಪಟ್ಟಣಗಳಲ್ಲಿ, ಭಾಳಷ್ಟು ಜನದಟ್ಟಣೆಯ ಬೃಹತ್ ಪಟ್ಟಣಗಳಲ್ಲಿ ಕಾಣ್ತಕ್ಕಂಥ ಒಂದು ಸಾಮಾನ್ಯ ಸನ್ನಿವೇಶ ಇದು, ಸಾಮಾನ್ಯವಾಗಿರ್ತಕ್ಕಂಥ ದೃಶ್ಯ. ಎಲ್ಲ ಪ್ಯಾಸೆಂಜರ್ಸ್ ಹೊರಗಡೆ ಬರುವುದು ಮತ್ತು ಕೆಳಗಿರ್ತಕ್ಕಂಥ ಪ್ಯಾಸೆಂಜರ್ಸ್ ಒಮ್ಮೆ ಆ ಟ್ರೈನ್ ಕಡೆ ಓಡಿ ಹೋಗುವುದು. ದೇ ರಶ್ ಇಂಟು ಆ್ಯಂಡ್ ದೇ ರಶ್ ಔಟ್ ಫ್ರಮ್ ದಿ ಟ್ರೈನ್. ಇದು ಕಾಮನ್ ಆಗಿರ್ತಕ್ಕಂಥ ಸೀನ್ ಆಗಿದೆ ಅಂತಕ್ಕಂಥದ್ದು. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ಡ್ ಟು ಸ್ಕ್ವೀಸ್ ಹರ್ಸೆಲ್ಫ್ ಇಂಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್, 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ರೋಮಾ ತೆಲ್ರಜಾ ಟ್ರೈಡ್ ಟು ಸೆಟಲ್ ಇಂಟು ಅ ಕಾರ್ನರ್ ನಿಯರ್ ದ ಡೋರ್. 21 ವರ್ಷ ವಯಸ್ಸಿನ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥ ರೋಮಾ ತೆಲ್ರೆಜಾ ಅವಳು ಪ್ರಯತ್ನಿಸ್ತಿರ್ತಾರೆ. ಇವರೊಬ್ಬರು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಕಾಲ್ ಸೆಂಟರ್ನ ಒಬ್ಬ ನೌಕರಸ್ತೆ. ಇವರು ಒಳಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹೇಗೋ ಮ್ಯಾನೇಜ್ ಮಾಡಿದ್ರು ಒಳಗಡೆ ಹೋಗೋಕ್ಕೆ, ಅಂದರೆ ಟ್ರೈನನ್ನು ಹತ್ತೋದಕ್ಕೆ, ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನನ್ನು ಹತ್ತೋದಕ್ಕೆ ಅವರು ಟ್ರೈ ಮಾಡಿ ಒಳಗಡೆ ಏರಿದ್ರು. ಆ ಟ್ರೈನನ್ನು ಹತ್ತಿದ್ರು. ಹೇಗೋ ಅದು ಹತ್ತಿ ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಹತ್ತಿ ಹೇಗೋ ನುಸುಳಿಕೊಂಡು, ಸ್ಕ್ವೀಸ್ ಅಂದರೆ ಅಲ್ಲಿ ತುರುಕಿಕೊಂಡು ಒಂದು ಅರ್ಥ ಬರುತ್ತೆ. ಅಲ್ಲಿ ನುಸುಳಿಕೊಂಡು ಹೇಗೋ ಜನರ ಮಧ್ಯದೊಳಗೆ ತುರುಕಿಕೊಂಡು ತೆವಳಿಕೊಂಡು ಅನ್ನೋ ಅರ್ಥದಲ್ಲಿ ಅವು ಆ ಒಂದು ದಟ್ಟಣೆಯ ಒಳಗೆ ಸೇರಿಕೊಳ್ತಾರೆ. ಮತ್ತು ಒಂದು ಆ ರೈಲ್ವೆ ಬಾಗಿಲು ಹತ್ತಿರತಕ್ಕಂಥ ಕಾರ್ನರ್ದಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ದ ಟ್ರೈನ್ ಹರ್ಟಲ್ಡ್ ಅಹೆಡ್ ಆ್ಯಂಡ್ ರೋಮಾ, jammed between other women, was trying to find some space to stand safely on when she suddenly got pushed, lost her tennis foothold and panicked. ಅವಾಗ ಏನಾಗುತ್ತೆ ಅಂದರೆ ದ ಟ್ರೈನ್ ಹರ್ಟಲ್ಡ್ ಅಹೆಡ್, ಟ್ರೈನ್ ಮುನ್ನುಗ್ಗುತ್ತೆ ಅಂದರೆ ಮುಂದೆ ಚಲಿಸುತ್ತೆ. ಆ್ಯಂಡ್ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್, ಇತರೆ ಹೆಣ್ಣು ಮಕ್ಕಳ ನಡುವೆ ಅವಳು ಜಾಮ್ ಆಗ್ತಾಳೆ. ಜಾಮ್ ಅಂದರೆ ಒತ್ತಡಕ್ಕೆ ಒಳಗಾಗ್ತಾಳೆ, ಸಿಕ್ಕೊಳ್ತಾಳೆ. ಮತ್ತು ಒತ್ತಡಕ್ಕೆ ಒಳಗಾಗ್ತಾಳೆ, ಆ ಜನರ ನಡುವೆ ಸಿಕ್ಕಾಕೊಳ್ತಾಳೆ. ಮತ್ತು ಅವರು ಏನು ಮಾಡ್ತಾರೆ, ರೋಮಾ ಅವರು ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್, ಅಲ್ಲಿರ್ತಕ್ಕಂಥ ಒಂದು ಇಕ್ಕಟ್ಟಾದ ಜಾಗದಲ್ಲಿ ಹೇಗೋ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಜಾಗವನ್ನು ಹುಡುಕ್ತಾರೆ, ಕಾಣ್ತಾರೆ. ವೆನ್ ಶಿ ಸಡನ್ಲಿ ಗಾಟ್ ಪುಶ್ಡ್, ಅದೇ ಸಮಯಕ್ಕೆ ಅವರನ್ನು ಯಾರೋ ನೂಗಿಸಿದಂಗೆ ಆಗುತ್ತೆ, ಅಂದರೆ ಅವ್ರನ್ನ ಹೊರಗಡೆ ನೂಕಿದಂಗೆ ಆಗುತ್ತೆ. ಆಗ ಲಾಸ್ಟ್ ಅವರ್ ಟೆನಸ್ ಫೂಟ್ ಹೋಲ್ಡ್, ಅವರು
ಆಲ್ರೆಡಿ ನಿಂತಿದ್ದೇ ವೀಕ್ ಆಗಿರ್ತಕ್ಕಂಥ ಒಂದು ಸ್ಥಿತಿ ಒಳಗೆ, ಅಂದರೆ ಸರಿಯಾದ ಜಾಗ ಸಿಗಲಾರ್ದಕ್ಕೆ ಅವ್ರು ಬಾಗಿಲಲ್ಲಿ ನಿಂತಿರ್ತಾರೆ. ಅವ್ರ ಫೂಟ್ ಹೋಲ್ಡ್ ಟೆನಸ್ ಆಗಿರುತ್ತೆ, ಅಂದರೆ ವೀಕ್ ಆಗಿರುತ್ತೆ, ಅಂದರೆ ನಿಲ್ಲೋಕ್ಕೆ ಆಗದೇ ಇರತಕ್ಕಂಥ ಸನ್ನಿವೇಶ ಅದು. ಆ್ಯಂಡ್ ಪ್ಯಾನಿಕ್ಡ್, ಮತ್ತು ಅವರಿಗೆ ಪ್ಯಾನಿಕ್ ಆಗ್ತಾರೆ, ಅಂದರೆ ಒಂಥರ ಏನಂತೀವಿ, ಒಂದು ಕ್ಷಣ ಭಯ ಬಿದ್ದು ಬಿಡ್ತಾರೆ, ಪ್ಯಾನಿಕ್ ಆಗ್ತಾರೆ. ಅವರು ಒಂದು ಕ್ಷಣ ಭಯಭೀತರಾಗ್ತಾರೆ, ಎಲ್ಲಿ ಹೊರಗೆ ಬಿದ್ದೇನೋ ಅನ್ನುವಷ್ಟು ಮಟ್ಟಿಗೆ ಅವರು ಭಯಭೀತರಾಗ್ತಾರೆ. ಬಟ್ ಅವರು ಇಲ್ಲಿವರೆಗೂ ಸರಿಯಾಗಿ ನಿಲ್ಲಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಮೊದಲನೇ ಪ್ಯಾರಾಗ್ರಾಫ್. ಇನ್ನು ಎರಡನೇ ಪ್ಯಾರಾಗ್ರಾಫಿಗೆ ಹೋಗೋಣ. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದಿ ಸ್ಟೀಲ್ ರೇಲಿಂಗ್ ಅಬೌವ್. ಅವರ ಕೈಗಳು, ಅಂದರೆ ಯಾರು, ರೋಮಾ ತಲ್ರೆಜಾ ಅವರ ಕೈಗಳು, ಹ್ಯಾಂಡ್ಸ್ ರೀಚ್ಡ್ ಫಾರ್ ದಿ ಸ್ಟೀಲ್, ಹುಡುಕ್ತವೆ ಮೇಲ್ಗಡೆ ನಿಲ್ತದೇನೋ ಅನ್ನೋ ಹಾಗೆ. ಸ್ಟೀಲ್ ಅಲ್ಲಿರ್ತಕ್ಕಂಥ ಕೈ ಹಿಡಿಕೆಗಳಿರ್ತಾವಲ್ಲ, ಅವುಗಳಿಗೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೆ ಮೇಲಿರ್ತಕ್ಕಂಥ ಆ ಒಂದು ಸಲಾಕೆಗೆ. ಬಟ್ ಫೈಂಡಿಂಗ್ ಓನ್ಲಿ ಏರ್, ಆದರೆ ಅವರಿಗೆ ಗಾಳಿ ಮಾತ್ರ ಸಿಗುತ್ತೆ ಅನ್ನೋ ಅರ್ಥ ಬರುತ್ತೆ. ಅದರಲ್ಲಿ ಗಾಳಿ ಮಾತ್ರ ಅಂದರೆ ಅವ್ರ ಕೈಗೆ ಏನೂ ಸಿಕ್ಕುವುದಿಲ್ಲ. ಅವರು ಪ್ರಯತ್ನಿಸುತ್ತಾರೆ, ಅಲ್ಲಿರ್ತಕ್ಕಂಥ ಸರಳನ್ನು ಹಿಡಿಬೇಕು, ಅಲ್ಲಿರ್ತಕ್ಕಂಥ ಕಬ್ಬಿಣದ ಸರಳನ್ನು, ಅಲ್ಲಿರ್ತಕ್ಕಂಥ ಸ್ಟೀಲನ್ನು ಹಿಡಿಬೇಕು ಅಂತ ಪ್ರಯತ್ನಿಸುತ್ತಾರೆ, ಆದರೆ ಆಗೋದೇ ಇಲ್ಲ. ಅವರಿಗೆ ಕೈಯಲ್ಲಿ ಗಾಳಿ ಸಿಗುತ್ತೆ ಅಂದರೆ ಏನೂ ಸಿಗೋದಿಲ್ಲ, ಕೈಗೆ ಏನೂ ಇಟ್ಕೋದಿಲ್ಲ. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದಿ ಕೋಚ್. ಆಗ ರೋಮಾ ಅವರು ಹೊರಗಡೆ ಎಸೆಯಲ್ಪಡ್ತಾರೆ, ಅಂದರೆ ಹೊರಗಡೆ ನುಗ್ಗಿಸಲ್ಪಡ್ತಾರೆ. ಹಾಗೆ ತಮ್ಮ ಆಯ ತಪ್ಪಿ ಕೆಳಗಡೆ ಬಿದ್ದುಬಿಡ್ತಾರೆ, ಟ್ರೈನಿಂದ ಹೊರಗಡೆ ಬಿದ್ದುಬಿಡ್ತಾರೆ. ದ ಕ್ಲ್ಯಾಟರಿಂಗ್ ರೋರ್ ಆಫ್ ದಿ ಟ್ರೈನ್ ಮಫಲ್ಡ್ ದ ಥಡ್ ಆಫ್ ಹರ್ ಫಾಲ್ ಆನ್ ದಿ ಗ್ರೌಂಡ್ ಮೋರ್ ದ್ಯಾನ್ ಅ ಮೀಟರ್ ಬಿಲೋ. ಇದರ ಅರ್ಥ ಏನಂದರೆ, ದ ಕ್ಲ್ಯಾಟರಿಂಗ್ ರೋರ್ ಅಂದರೆ ಅಲ್ಲಿರ್ತಕ್ಕಂಥ ಹಳಿಗಳ ಶಬ್ದ, ಅದು ಶಬ್ದ, ಅದು ಕ್ಲ್ಯಾಟರಿಂಗ್ ಮೀನ್ಸ್ ಒಂದು ಥರದ ಧ್ವನಿ. ಅಲ್ಲಿ ಬರ್ತಕ್ಕಂಥ ಜೋರಾದ ಧ್ವನಿ ಏನಿರ್ತಲ್ಲ, ಆ ಧ್ವನಿ ಏನನ್ನ ಮಫಲ್ಡ್ ಮಾಡುತ್ತೆ, ಯಾವ ಧ್ವನಿಯನ್ನು ತಗ್ಗಿಸುತ್ತೆ. ಮಫಲ್ ಅಂದರೆ ತಗ್ಗಿಸು, ಧ್ವನಿಯನ್ನು ಕಡಿಮೆ ಮಾಡು. ಆ ಧ್ವನಿಯನ್ನು ಕಡಿಮೆ ಮಾಡುತ್ತೆ. ಯಾವ ಧ್ವನಿಯನ್ನು ಕಡಿಮೆ ಮಾಡುತ್ತೆ ಅಂದರೆ, ಥಡ್ ಆಫ್ ಹರ್ ಫಾಲ್ ಆನ್ ಟು ದ ಗ್ರೌಂಡ್ ಮೋರ್ ದ್ಯಾನ್ ಅ ಮೀಟರ್ ಬಿಲೋ. 1 ಮೀಟರ್ ದೂರಕ್ಕೆ ಅವರು ಹೊರಗಡೆ ಬಿದ್ದು ಅಲ್ಲೊಂದು ಧ್ವನಿ ಹೊರಡುತ್ತೆ, ಆ ಧ್ವನಿಯನ್ನು ಮುಚ್ಚಾಕುತ್ತೆ. ಯಾವುದದು? ಕ್ಲ್ಯಾಟರಿಂಗ್ ರೋರ್ ಆಫ್ ದಿ ಟ್ರೈನ್. ಅಲ್ಲಿರ್ತಕ್ಕಂಥ ಹಳಿಗಳ ಶಬ್ದ ಮತ್ತು ಅಲ್ಲಿರ್ತಕ್ಕಂಥ ಘರ್ಷಣೆಯ ಒಂದು ಕಬ್ಬಿಣದ ಶಬ್ದಗಳೇನಿರುತ್ತಲ್ಲ, ಅವೆಲ್ಲವೂ ಸೇರಿ ಅವಳು ಹೊರಗೆ ಬಿದ್ದಿರ್ತಕ್ಕಂಥ ಶಬ್ದವನ್ನು ನುಂಗಿ ಹಾಕುತ್ತೆ. ಆ ಥಡ್ ಅಂದರೆ ಹೊರಗಡೆ ಬಿದ್ದಿರ್ತಕ್ಕಂಥ ಧ್ವನಿ, ಒಂದು ಭಾಳಷ್ಟು ಕೆಳಮಟ್ಟದ ಶಬ್ದ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಅವಳು ಸೆನ್ಸ್ಲೆಸ್ ಆಗ್ತಾರೆ. ಯಾರು? ರೋಮಾ ತಲ್ರೆಜಾ ಅವರು ಸೆನ್ಸ್ಲೆಸ್ ಅಂದರೆ ಪ್ರಜ್ಞಾಹೀನರಾಗ್ತಾರೆ. ಅವರು ಬಿದ್ದ ತಕ್ಷಣ ಪ್ರಜ್ಞೆ ಕಳ್ಕೊಂಡು ಬಿಡ್ತಾರೆ. ಹಾಗೆ ಮೂರನೇ ಪ್ಯಾರಾಗ್ರಾಫಿಗೆ ಹೋಗೋಣ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡಿರೆಕ್ಷನ್, 20-year-old ಬಲೇಶ್ವರ ಮಿಶ್ರಾ couldn't believe what he had just seen. A young woman in a black salwar kameez lying next to the tracks. ಇದು ಎದುರಿಗೆ ಬರ್ತಕ್ಕಂಥ ಒಂದು ಟ್ರೈನ್ನಲ್ಲಿ ಒಬ್ಬ ಯುವಕ ಇರ್ತಾನೆ, 20 ವರ್ಷದ ಯುವಕ. ರೋಮಾ ತಲ್ರೆಜಾ ಅವರು 21, ಬಟ್ ಇಲ್ಲಿ ಇವರು 20 ವರ್ಷದ ಒಬ್ಬ ಯುವಕ. ಆತನ ಹೆಸರು ಬಲೇಶ್ವರ ಮಿಶ್ರಾ. ಇವರು ಈ ಕುಡ್ ನಾಟ್ ಬಿಲೀವ್, ಅವರು ನಂಬಕ್ಕೆ ಆಗ್ತಿರಲಿಲ್ಲ, ಅಂದರೆ ನಂಬದೇ ಹೋದರು, ನಂಬಕ್ಕೆ ಆಗಲಿಲ್ಲ. ಏನದು ಅಂದರೆ, ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್. ಆ ಯಂಗ್ ವುಮನ್, ಒಬ್ಬ ತರುಣ ಹೆಣ್ಣು ಮಗಳು, ಇನ್ನು ಬ್ಲ್ಯಾಕ್ ಸಲ್ವಾರ್ ಕಮೀಜನ್ನು ತೊಟ್ಟಿರ್ತಕ್ಕಂಥ, ಬ್ಲ್ಯಾಕ್ ಸಲ್ವಾರ್ ಕಮೀಜ್ ಅನ್ನೋದು ಒಂದು ಉಡುಗೆ. ಆ ಬಟ್ಟೆಯನ್ನು ತೊಟ್ಟಿರ್ತಕ್ಕಂಥ ಹೆಣ್ಮಗಳು ಲೈಯಿಂಗ್ ನೆಕ್ಸ್ಟ್ ಟು ದಿ ಟ್ರ್ಯಾಕ್ಸ್. ಅವರು ಬಿದ್ದಿರುವುದು, ಆ ಟ್ರ್ಯಾಕ್ದ ಪಕ್ಕದಲ್ಲಿ ಬಿದ್ದಿರುವುದನ್ನು ಅವರಿಗೆ ನಂಬಿಕೆ ಆಗಲ್ಲ. ಹೊರಗಡೆ ಬಿದ್ದಿದ್ದನ್ನು ಯಾರು? ಬಲೇಶ್ವರ ಮಿಶ್ರಾ ಅವರು ನಂಬಕ್ಕಾಗಲ್ಲ. ಮೀನ್ ವೈಲ್ ಅಂದರೆ ಇದೇ ಸಮಯಕ್ಕೆ ಗ್ಯಾಸ್ಪ್ಸ್ ಆ್ಯಂಡ್ ಸ್ಕ್ರೀಮ್ಸ್ ಎಮಿನೇಟೆಡ್ ಫ್ರಾಮ್ ಹೀಸ್ ಕಂಪಾರ್ಟ್ಮೆಂಟ್. ಅವರು ಬಿದ್ದಿದ್ದನ್ನು ನೋಡಿರ್ತಕ್ಕಂಥ ಆ ಅಪೋಸಿಟ್ ಟ್ರೈನ್ದಲ್ಲಿರ್ತಕ್ಕಂಥ, ಅಂದರೆ ಈ ನಮ್ಮ ರೋಮಾ ತಲ್ರೆಜಾ ಅವರ ಟ್ರೈನ್, ಅವರೇನು ಎದುರಿಗೆ ಬರ್ತಲ್ಲ, ಆ ಟ್ರೈನಿನ ಎದುರಿಗೆ ಬರ್ತಿರ್ತಕ್ಕಂಥ ಇನ್ನೊಂದು ಟ್ರೈನವರು, ಅಲ್ಲಿ ನೋಡಿರ್ತಕ್ಕಂಥ ಜನರು, ಒಂದು ಕಂಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆಲವು ಜನರು ಏನು ಮಾಡ್ತಾರೆ? ಗ್ಯಾಸ್ಪ್ಸ್, ಜೋರಾಗಿ ಉಸಿರು ಎಳೆದುಕೊಳ್ತಾರೆ, ಭಾಳಷ್ಟು ಜೋರಾಗಿ ಉಸಿರನ್ನು ಎಳೆದುಕೊಳ್ತಾರೆ, ಗಾಬರಿಯಿಂದ, ಆಶ್ಚರ್ಯದಿಂದ ಉಸಿರನ್ನು ಎಳೆದುಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಉಸಿರನ್ನು ಎಳೆದುಕೊಳ್ತಾರೆ. ಮತ್ತು ಸ್ಕ್ರೀಮ್ಸ್ ಅಂದರೆ ಇಲ್ಲಿ ಚೀರಾಟಗಳು,
ಧ್ವನಿ, ಜೋರಾದ ಧ್ವನಿ, ಚೀರಾಟ ಒಮ್ಮೆ ಎಮಿನೇಟ್ ಆಗುತ್ತೆ ಧ್ವನಿ. ಆ ಒಂದು ಕಂಪಾರ್ಟ್ಮೆಂಟ್ನಿಂದ ಧ್ವನಿ ಹೊರಗಡೆ ಬರುತ್ತೆ, ಜೋರಾಗಿ ಧ್ವನಿ ಹೊರಗಡೆ ಬರುತ್ತೆ, ಚೀರಾಟಗಳು ಕೇಳಿ ಬರ್ತವೆ. ಏನಂತ ಚೀರ್ತಾರೆ ಗೊತ್ತೇನೋ ಅವರು? ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ವಾಯ್ಸ್ ಕ್ರೈಡ್ ಔಟ್. ಆ ವಾಯ್ಸಸ್ ಕ್ರೈಡ್ ಔಟ್, ಧ್ವನಿಗಳು ಚೀರಿದ್ದು ಏನಂದರೆ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಅಲ್ಲೊಬ್ಬಳು ಹುಡುಗಿ ಇದ್ದಾಳೆ. ಬೈ ದ ಟ್ರ್ಯಾಕ್ಸ್ ಅಂದರೆ ಆ ಹಳಿಯ ಪಕ್ಕದಲ್ಲಿ, ಹಳಿಯ ಹತ್ತಿರದಲ್ಲಿ ಒಬ್ಬಳು ಹುಡುಗಿ ಬಿದ್ದಿದ್ದಾಳೆ ಅಂತಕ್ಕಂಥದ್ದು ಜೋರಾಗಿ ಆಲ್ ಆಫ್ ಎ ಸಡನ್ ಇಡೀ ಕಂಪಾರ್ಟ್ಮೆಂಟ್, ಆ ಎದುರಿಗೆ ಬರ್ತಕ್ಕಂಥ ಕಂಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಗಿರ್ತಾರೆ ಅಂತಕ್ಕಂಥದ್ದು ಈ ಪ್ಯಾರಾಗ್ರಾಫಲ್ಲಿರ್ತಕ್ಕಂಥ ಭಾವಾರ್ಥ, ಕನ್ನಡದ ಅನುವಾದ ಅಂದ್ಕೋತೀನಿ. ಹಾಗೆ 4ನೇ ಪ್ಯಾರಾಗ್ರಾಫನ್ನು ನೋಡೋಣ. ಇಂಪಲ್ಸಿವ್ಲಿ ಅಂದರೆ ವಿತೌಟ್ ಎನಿ ಥಿಂಕಿಂಗ್. ಇಂಪಲ್ಸಿವ್ಲಿ ಅಂದರೆ ಏನು ಹಿಂದೆ ಮುಂದೆ ಯೋಚನೆ ಮಾಡದೆ, ತತ್ಕ್ಷಣದಲ್ಲಿ ಏನೂ ಯೋಚನೆ ಮಾಡದೆ, ಬಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರ್ಯಾಂಟಿಕಲಿ. ಬಲೇಶ್ವರ ಮಿಶ್ರಾ ಅವರು ಹೋಗ್ತಾರೆ, ವೇಗವಾಗಿ ಹೋಗ್ತಾರೆ, ಹೋಗಿ ಏನು ಮಾಡ್ತಾರೆ, ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ಆ ಒಂದು ರೆಡ್ ಎಮರ್ಜೆನ್ಸಿ ಚೈನ್ ಏನಿರುತ್ತಲ್ಲ ರೈಲ್ವೆದಲ್ಲಿ ತಾವೆಲ್ಲ ನೋಡಿರ್ತೀರಿ, ಆ ಚೈನನ್ನು ಹಿಡಿದು ಎಳಿತಾರೆ ಅವರು. ಪುಲ್ ಅಂದರೆ ಎಳೆ ಇಲ್ಲಿ ಅರ್ಥ. ಪುಲ್ ಡೌನ್ ಅಂದರೆ ಜೋರಾಗಿ ಎಳಿತಾರೆ. ಫ್ರ್ಯಾಂಟಿಕಲಿ ಅಂದರೆ ಅದರರ್ಥ ಯಾವುದೇ ಆಸೆ ಇಲ್ಲ, ಅವರು ಸತ್ತೇ ಹೋಗಿರ್ತಾರೆ ಅನ್ನೋ ಹಂಗೆ ಇವರು ವೇಗವಾಗಿ ಹೋಗಿ ಆ ಚೈನನ್ನು ಎಳೆದು ಬಿಡ್ತಾರೆ. ಆ ಎದುರಿಗೆ ಹೋಗುತ್ತಿರ್ತಕ್ಕಂಥ ಟ್ರೈನನ್ನೊಳಗೆ ಬಿದ್ದಿರ್ತಕ್ಕಂಥ ಆ ರೋಮಾ ತೆಲ್ ರೆಜಾ ಅವರನ್ನು ನೋಡಿರ್ತಕ್ಕಂಥ, ಆ ವಿಮೆನನ್ನು ನೋಡಿರ್ತಕ್ಕಂಥ, ಆ ಹೆಣ್ಣು ಮಗಳನ್ನು ನೋಡಿರ್ತಕ್ಕಂಥ ನಮ್ಮ ಬಲೇಶ್ವರ ಮಿಶ್ರಾ ಅವರು ಅದನ್ನು ಎಳಿತಾರೆ. ಆಗ ಏನಾಗುತ್ತೆ, ದ ಟ್ರೈನ್ ಸ್ಕ್ರೀಚ್ಡ್, ಆಗ ಟ್ರೈನ್ ಬ್ರೇಕ್ ಆಗುತ್ತೆ. ಆಗ ಧ್ವನಿ ಬರುತ್ತಲ್ಲ ಅದನ್ನು ಸ್ಕ್ರೀಚ್ಡ್ ಅಂತಾರೆ. ಸ್ಕ್ರೀಚ್ಡ್ ಅಂದರೆ ಧ್ವನಿ, ಅದೊಂದು ಥರದ ಸಪ್ಪಳ. ಸ್ಕ್ರೀಚ್ಡ್ ಸ್ಲೋವಿಂಗ್ ಡೌನ್, ಹಾಗೆ ಸ್ಕ್ರೀಚ್ ಮಾಡಿ ಅದನ್ನು ನಿಲ್ಲುತ್ತೆ, ಸ್ಲೋ ಡೌನ್ ಆಗುತ್ತೆ. ಅದು ಆ್ಯಕ್ಚುಲಿ ನಿಲ್ಲುವುದಿಲ್ಲ, ನಿಧಾನಗೊಳ್ಳುತ್ತೆ. ಹೀ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೆರ್ರಿ ಫೇಸಸ್. ಅಲ್ಲಿರ್ತಕ್ಕಂಥ ಕಂಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಎಲ್ಲರ ಮುಖಗಳನ್ನು ನೋಡ್ತಾರೆ. ಕಂಪಾರ್ಟ್ಮೆಂಟ್ ಅಂದರೆ ರೈಲ್ವೆ ಭೋಗಿ, ಅಲ್ಲಿರ್ತಕ್ಕಂಥ ಎಲ್ಲರ ಮುಖಗಳನ್ನು ನೋಡ್ತಾರೆ. ಅವೆಲ್ಲ ಚಿಂತಿತವಾಗಿರ್ತವೆ, ಎಲ್ಲ ಮುಖಗಳು ಚಿಂತಿತವಾಗಿರ್ತವೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ಬನ್ನಿ ಹೋಗೋಣ ಮತ್ತು ಸಹಾಯ ಮಾಡೋಣ ಅವಳಿಗೆ ಅಂತಕ್ಕಂಥ ಧ್ವನಿಯಿಂದ ಅವರು ಯಾರು ನಮ್ಮ ಬಲೇಶ್ವರ ಮಿಶ್ರಾ ಕರೀತಾರೆ. ಹಿ ಶೌಟೆಡ್, ಅವರು ಜೋರಾಗಿ ಚೀರ್ತಾರೆ. ಬಟ್ ನೋ ಬಡಿ ವಾಲಂಟೀರ್ಡ್, ಯಾರೊಬ್ಬರು ಮುಂದೆ ಬರುವುದಿಲ್ಲ, ಯಾರೊಬ್ಬರು ತಾವಾಗಿಯೇ ಮುಂದೆ ಬರಲ್ಲ. ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಅದರೊಳಗೆ ಮತ್ತೆ ನಾವು ಹೋಗಿ ಇನ್ವಾಲ್ವ್ ಆಗ್ತೀವೇನೋ ಅಂತಕ್ಕಂಥ ಭಯದಿಂದ ಅವ್ರು ಯಾರೂ ಬರುವುದಿಲ್ಲ. ಯಾವುದೇ ಆಕ್ಸಿಡೆಂಟ್ ಆಗಲಿ ಯಾರೂ ಸಹಾಯಕ್ಕೆ ಯಾಕೆ ಬರಲ್ಲ ಅಂದರೆ, ಭಾಳಷ್ಟು ತನಿಖೆಗಳಾಗ್ತಾವಲ್ಲ, ಅದ್ರ ಸಲುವಾಗಿ ಯಾರೂ ಅಂಜಿ ಯಾರೂ ಮುಂದಕ್ಕೆ ಬರುವುದಿಲ್ಲ. ಅಲ್ಲಿರ್ತಕ್ಕಂಥ ಬೋಗಿಯಲ್ಲಿರ್ತಕ್ಕಂಥ ಯಾವ ವ್ಯಕ್ತಿನೂ ಸಹಿತ ಮುಂದಕ್ಕೆ ಬರುವುದಿಲ್ಲ. ಏಕೆಂದರೆ ದೇ ಹ್ಯಾವ್ ಅಫ್ರೇಡ್, ಆ್ಯಕ್ಚುಲಿ ದೇ ಫ್ರೈಟನ್ಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಅದರೊಳಗೆ ತಾವು ಸಿಕ್ಕಾಕೊಳ್ತೀವಿ ಅಂತಕ್ಕಂಥ ಒಂದು ಭಯದಿಂದ ಯಾರೊಬ್ಬರು ಬರಲ್ಲ. ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್, ಹಾಗೆ ಮಾಡ್ತಾರೆ. ಮತ್ತು ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್, ಬಹುಶಃ ಅವರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ರಿಂದ ಅವ್ರು ಯಾರೂ ಮುಂದಕ್ಕೆ ಬರೋದಿಲ್ಲ, ಸಹಾಯ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಈ 4ನೇ ಪ್ಯಾರಾಗ್ರಾಫ್ ಹೇಳುತ್ತೆ. ಅದಾದ ನಂತರ ನಾವು 5ನೇ ಒಂದು ಪ್ಯಾರಾಗ್ರಾಫಿಗೆ ಬರೋಣ. ಹೀಸ್ ಹಾರ್ಟ್ ಹ್ಯಾಮರಿಂಗ್ ಮೀನ್ಸ್ ಸುತ್ತಿಗೆ ತಗೊಂಡು ಬಡಿ ಅನ್ನೋ ಅರ್ಥ ಬರುತ್ತೆ, ಆದರೆ ಇಲ್ಲಿ ಆ ಥರ ತಗೋಬಾರ್ದು, ಜೋರಾಗಿ ಬಡಿ. ಹ್ಯಾಮರಿಂಗ್ ಹೀಸ್ ಚೆಸ್ಟ್, ಅವರ ಹೃದಯ ಅವರ ಎದೆಗೆ ಅಂದರೆ ಹೃದಯದ ಮೇಲಿರ್ತಕ್ಕಂಥ ಕವಚಕ್ಕೆ, ಚೆಸ್ಟ್ ಅಂದರೆ ಮೇಲಿರ್ತಕ್ಕಂಥ ಕವಚ, ಆ ಭಾಗಕ್ಕೆ ಜೋರಾಗಿ ಬಡಿತಿರುತ್ತೆ. ಅಂದರೆ ಅಲ್ಲಿ ಆ ಥರದ ಭಾವ ಅವನ ಮನಸ್ಸಿನೊಳಗಿರುತ್ತೆ, ಆ ಥರ ಜೋರಾಗಿ ಅವನ ಹೃದಯ ಬಡಿದುಕೊಳ್ತಿರುತ್ತೆ. ಬಲೇಶ್ವರ ಶೋವ್ಡ್ ಹಿಮ್ಸೆಲ್ಫ್ ಟು ದ ಡೋರ್, ಬಲೇಶ್ವರ ಅವರು ತಮ್ಮನ್ನು ಅಲ್ಲಿಂದ ನೂಕಿಕೊಂಡು ಹೊರಗೆ ಬರ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಜನರನ್ನು ತಳ್ಳಿಕೊಂಡು ಆ ಕಡೆ ಈ ಕಡೆ ಒರಟಾಗಿ ತಳ್ಳಿಕೊಂಡು ಅವರು ಹೊರಗಡೆ ಬರ್ತಾರೆ ಬಲೇಶ್ವರ ಅವರು. ಟು ದ ಡೋರ್, ಎಲ್ಲಿಗೆ ಬರ್ತಾರೆ, ಡೋರ್ಗೆ ಬರ್ತಾರೆ. ಆ್ಯಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್, ಆ ಟ್ರೈನ್ ನಿಂತಿರೋದಿಲ್ಲ, ಸ್ಟಿಲ್ ಮೂವಿಂಗ್ ಆಗ್ತಾ ಇರುತ್ತೆ. ಅವರಿಂದ ಜಂಪ್ಡ್ ಆಫ್, ಅವರು ಮೇಲಿಂದ ಕೆಳಗೆ ಜಿಗಿಬಿಡ್ತಾರೆ, ಟ್ರೈನಿಂದ ಕೆಳಗೆ ಜಿಗಿಬಿಡ್ತಾರೆ. ಆ್ಯಸ್ ಹಿ ಲ್ಯಾಂಡೆಡ್ ಆನ್ ದಿ ಗ್ರೌಂಡ್, ಅವರು ಕೆಳಗೆ ಇಳಿಯುತ್ತಲೇ ಬಸ್ಟ್ ಆಫ್ ಪೇನ್ ಶಾರ್ಟ್ ಆಫ್ ಇನ್ ಹೀಸ್ ಆ್ಯಂಕಲ್, ಅವರ ಕಾಲಿನ ಆ್ಯಂಕಲ್ ಭಾಗ ಅಂದರೆ ಈ ಪಾದದ ಮೇಲ್ಭಾಗಕ್ಕೆ ಭಾಳಷ್ಟು ನೋವಾಗುತ್ತೆ. ಯಾಕಂದರೆ ಹೋಗುವ ಟ್ರೈನಿಂದ ಜಿಗಿದ ತಕ್ಷಣ ಆ ನೋವು ಅವರಿಗೆ
ಅವ್ರ ಆ್ಯಂಕಲ್ನಲ್ಲಿ ಕಂಡುಬರುತ್ತೆ. ಅಂದರೆ ಯಾರಿಗಾದರೂ ಸಹಜವಾಗಿ ಆಗ್ತಕ್ಕಂಥದ್ದು, ಎತ್ತರದ ಜಾಗದಿಂದ ನಾವು ಜಿಗಿದಾಗ ನಮ್ಮ ಆ್ಯಂಕಲ್ಗಳು ನೋವಾಗುತ್ತೆ, ಕಾಲಿನ ಮೇಲ್ಭಾಗ ಈ ಕೀಲು ಭಾಗದಲ್ಲಿ ನೋವು ಉಂಟಾಗುತ್ತೆ ಅವರಿಗೆ. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್, ಆದರೆ ಅಲ್ಲಿ ಗಾಯವೇನಾಗಿರುವುದಿಲ್ಲ ಅವರಿಗೆ. ಯಾರಿಗೆ? ನಮ್ಮ ಬಲೇಶ್ವರ ಮಿಶ್ರಾ ಅವರಿಗೆ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹೀಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್ ಟೋರ್ ಆಫ್ ಆ್ಯಸ್ ಅ ರಿಸಲ್ಟ್ ಆಫ್ ಹೀಸ್ ಫಾಲ್. ಅವ್ರ ಮೇಲಿನ ಜಿಗಿದ ತಕ್ಷಣ ಏನು ಬಿದ್ದಿರಲ್ಲ, ಆ ಬಿದ್ದಿದ್ದ ರಭಸಕ್ಕೆ ಅವರ ಚಪ್ಪಲಿಯ ಸೋಲ್ ಕಿತ್ಕೊಂಡು ಹೋಗಿರುತ್ತೆ. ಸೋಲ್ ಅಂದರೆ ಚಪ್ಪಲಿಯ ಏನಬಹುದು ನಾವು, ಚಪ್ಪಲಿಯ ಒಂದು ಭಾಗ. ಈ ಅವರು ಎದ್ದು ಹುಡುಕ್ತಾರೆ, ಆ ಪಾರ್ಟನ್ನು ಹುಡುಕ್ತಾರೆ ಬಲೇಶ್ವರ ಮಿಶ್ರಾ ಅವರು. ಓಲ್ಡ್ ರಬ್ಬರ್ ಸ್ಲಿಪ್ಪರ್ಸ್, ಅದು ಹಳೆಯ ಚಪ್ಪಲಿ, ಹೊಸದೇನಲ್ಲ, ಹಳೆಯ ಚಪ್ಪಲಿಯ ಒಂದು ಹರಿದು ಹೋಗೋ ಭಾಗವನ್ನು ಹುಡುಕ್ತಾ ಇರ್ತಾರೆ ಅವರು. ಜಿಗಿದಿದ್ದ ರಭಸಕ್ಕೆ ಅದು ಹರಿದು ಹೋಗಿರುತ್ತೆ, ಆಗ ಅದನ್ನು ಹುಡುಕ್ತಾರೆ ಒಂದು ಕ್ಷಣ, ಅದನ್ನು ಕಾಣೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಬಲೇಶ್ವರ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಹೀಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್ಡ್. ಬಲೇಶ್ವರ ಮಿಶ್ರಾ ಅವರ ಟ್ರೈನನ್ನು ಅದು ಮತ್ತೆ ಸ್ಪೀಡನ್ನು ಹೆಚ್ಚುಗೊಳಿಸುತ್ತೆ, ತನ್ನಷ್ಟಕ್ಕೆ ತಾನು ಹೋಗಿ ಡಿಸಪಿಯರ್ ಆಗುತ್ತೆ, ಅದು ಕಣ್ಣಿಗೆ ಕಾಣದಾಗುತ್ತೆ. ಆದರೆ ಬಲೇಶ್ವರ ಸ್ಟಾರ್ಟೆಡ್ ಟು ಸ್ಪ್ರಿಂಟ್, ವೇಗವಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಪ್ರಿಂಟ್ ಅಂದರೆ ಒಂದು ಓಟ ಅನ್ನೋ ಅರ್ಥ ಬರುತ್ತೆ. ವೇಗವಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಕಡೆ ಹೋಗ್ತಾರೆ? ಬ್ಯಾಕ್, ಬಿಕಾಸ್ ಅವ್ರು ಬಿದ್ದಿದ್ದು ರೋಮಾ ತಲ್ರೆಜಾ ಅವರು ಬಿದ್ದಿದ್ದು ಹಿಂದುಗಡೆ ಬಿದ್ದಿರೋದ್ರಿಂದ ಅವರು ಹಿಂದುಗಡೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂದುಗಡೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಟ್ವೀನ್ ದ ಟ್ರ್ಯಾಕ್ಸ್, ಹಳಿಗಳ ಮಧ್ಯದಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ಟ್ರೈನ್, ಇವರೇನು ಬಂದಿದ್ರಲ್ಲ, ಜಿಗಿದ್ರಲ್ಲ, ಯಾರು ಬಲೇಶ್ವರ ಮಿಶ್ರಾ ಅವರ ಟ್ರೈನು ಸ್ಪೀಡಪ್ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಪ್ಯಾರಾಗ್ರಾಫ್ನ ಒಂದು ಭಾವ ಅನುವಾದ ಅಂದ್ಕೋತೇನೆ. ಅದಾದ ನಂತರ 6th ಪ್ಯಾರಾಗ್ರಾಫ್ಗೆ ಹೋಗೋಣ. ನೇರವಾಗಿ 6th ಪ್ಯಾರಾಗ್ರಾಫನ್ನು ನೋಡೋಣ. ಬಲೇಶ್ವರ ವಾಸ್ ಸೋ ಫಾರ್ ಅವೇ ಫ್ರಾಮ್ ರೋಮಾ. ಬಲೇಶ್ವರ ಅವರ ಟ್ರೈನ್ ಬಹಳಷ್ಟು ದೂರಕ್ಕೆ ಕರೆದುಕೊಂಡು ಬಂದಿರುತ್ತೆ, ಇವರು ಬಹಳಷ್ಟು ದೂರದಲ್ಲಿ ಇದ್ದಿರ್ತಾರೆ. ಹೀ ಕುಡಂಟ್ ಸಿ ಹರ್, ಅವಳು ಎಲ್ಲಿ ಬಿದ್ದಿದ್ದಾಳೆ ಅನ್ನೋದು ನೋಡಲಿಕ್ಕೆ ಆಗಲಾರಷ್ಟು ದೂರ ಬಂದುಬಿಟ್ಟಿರ್ತಾರೆ. ಐ ಹೋಪ್, ಅವರೇ ಹೇಳ್ತಾರೆ, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಅವ್ರ ಮನಸ್ಸಿನೊಳಗೆ ಅವರೇ ವಿಚಾರ ಮಾಡ್ಕೋತಾರೆ ಏನಂತೇಳಿ, ಐ ಹೋಪ್ ಐ ಆಮ್ ಟೂ ಲೇಟ್, ನನಗನ್ನಿಸುತ್ತೆ ನಾನು ಭಾಳ ತಡ ಮಾಡಿಲ್ಲ ಅಂತ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಹೀ ಥಾಟ್, ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ಉಸಿರಾಡೋಕ್ಕೆ ಕಷ್ಟಪಟ್ಟು ಉಸಿರಾಡುತ್ತಾ, ಅಂದರೆ ದಣಿ ಮಾರಿಸಿಕೊಳ್ಳುವ ರೀತಿಯೊಳಗೆ ಅವರು ಜೋರಾಗಿ ಉಸಿರೆಳೆದುಕೊಳ್ಳುತ್ತಾ ಅವ್ರು ಅಂದ್ಕೋತಾರೆ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್ ಹೀ ಫೌಂಡ್ ಹರ್ ಸ್ಪ್ರೌಲ್ಡ್ ಬೈ ದ ಸೈಡ್ ಆಫ್ ದಿ ಟ್ರ್ಯಾಕ್ಸ್. ಕೆಲವು ನಿಮಿಷಗಳವರೆಗೂ ಓಡಿದ ನಂತರ ಫಾರ್ ಸೆವರಲ್ ಮಿನಿಟ್ಸ್, ಹಲವು ನಿಮಿಷಗಳವರೆಗೂ ಓಡಿದ ನಂತರ ಈ ಫೌಂಡ್, ಅವ್ರು ಕಂಡ್ರು, ಏನು ಕಂಡ್ರು? ಹರ್ ಸ್ಪ್ರೌಲ್ಡ್ ಬೈ ದ ಸೈಡ್ ಆಫ್ ದಿ ಟ್ರ್ಯಾಕ್ಸ್. ಅವಳು ಉದ್ದಕ್ಕೆ ಬಿದ್ದಿರ್ತಕ್ಕಂಥದ್ದು, ಅವಳು ರೋಡಿನ ಹಳಿಯ ಪಕ್ಕದಲ್ಲಿ ಬಿದ್ದಿರ್ತಕ್ಕಂಥದ್ದನ್ನು ಕಂಡ್ರು. ಯಾರು? ನಮ್ಮ ಬಲೇಶ್ವರ ಮಿಶ್ರಾ ಅವರು. ಅದು ಕಂಡ ತಕ್ಷಣ ಏನಂದ್ರು ನೋಡ್ರಿ, ಬೆಹೆಂಜಿ ಆಪ್ ಟೀಕ್ ಹೈ, ಪ್ರಶ್ನೆ ಮಾಡಿದರು. ಏನಂತೇಳಿ? ಹೀ ಆಸ್ಕ್ಡ್, ಏನು ಕೇಳಿದ್ರು? ಸಿಸ್ಟರ್ ಆರ್ ಯು ಓಕೆ, ಆರ್ ಯು ಫೈನ್ ಅಂತ ಕೇಳಿದ್ರು. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್, ಆದರೆ ಅಲ್ಲಿ ಯಾವುದೇ ಪ್ರತಿಕ್ರಿಯೆಗಳಿರಲಿಲ್ಲ, ಅವಳಲ್ಲಿ ಪ್ರಜ್ಞೆ ಇರಲಿಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್, ಅಲ್ಲಿ ಆ ದೃಶ್ಯದೊಳಗೆ ಯಾವುದೇ ಸಹಾಯಕತೆ ಕಾಣಲಿಲ್ಲ, ನಿಸ್ಸಹಾಯಕತೆ ಇತ್ತು. ಆ್ಯಕ್ಚುಲಿ ಅವರು ಒಂಥರ ಹೆಲ್ಪ್ಲೆಸ್ನೆಸ್ ಕಂಡೀಷನ್ದೊಳಗಿದ್ದರು. ಅವಳು ಬಿಡ್ತಾಳೋ ಗೊತ್ತಿಲ್ಲ ಅನ್ನುವ ಥರದ ಭಾವನೆ ಅವರೊಳಗೆ ಕಂಡುಬಿಡ್ತು. ದೇ ವೇರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 ಸ್ಟೇಷನ್ಸ್. ಆ್ಯಕ್ಚುಲಿ ಅವರಿಬ್ಬರು, ಬಲೇಶ್ವರ ಮಿಶ್ರಾ ಮತ್ತು ರೋಮಾ ತಲ್ರೆಜಾ ಅವರು ಇಬ್ಬರು ಸಮ್ವೇರ್ ಅಲೋನ್, ಅವರಿಬ್ಬರೇ ಒಬ್ಬಂಟಿಯಾಗಿದ್ದರು. ಬಿಟ್ವೀನ್ 2 ಸ್ಟೇಷನ್ಸ್ 5 ಕಿಲೋಮೀಟರ್ಸ್ ಅಪಾರ್ಟ್ ಇನ್ ಥಾಣೆ ಡಿಸ್ಟ್ರಿಕ್ಟ್ನಿಂದ 5 ಕಿಲೋಮೀಟರ್ ಅವೆಯಲ್ಲಿ ಅವರು ಬಿದ್ದಿದ್ದರು. ಥಾಣೆ ಡಿಸ್ಟ್ರಿಕ್ಟ್ ಇದು ಒಂದು ಮಹಾರಾಷ್ಟ್ರದ ಒಂದು ಜಿಲ್ಲೆ. ವಿಚ್ ಬಾರ್ಡರ್ಸ್ ಮುಂಬೈಯ ಒಂದು ಬಾರ್ಡರ್ ಇರತಕ್ಕಂಥ ಒಂದು ಥಾಣೆ ಡಿಸ್ಟ್ರಿಕ್ಟ್. ಅದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ರೈಲ್ವೆ ಹಳಿಯ ಪಕ್ಕದಲ್ಲಿ ಬಿದ್ದಿದ್ದರು. ಹಾಗೆ ಥರನೇ ಮುಂದೆ ಹೋಗೋಣ. 7th ಪ್ಯಾರಾಗ್ರಾಫ್. ಬಲೇಶ್ವರ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಅ ಗ್ಯಾಸ್ ಬಿಹೈಂಡ್ ದ ಯಂಗ್ ವಿಮೆನ್ಸ್ ಹೆಡ್. ಆ ಒಂದು ತರುಣಿ ಹೆಣ್ಣು ಮಗಳ ಒಂದು ತಲೆಯಿಂದ
ರಕ್ತ ಬರುವುದು, ರಕ್ತ ಸುರಿಯುತ್ತಿರುವುದು. ಫ್ಲೋ ಅಂದರೆ ಹರಿ, ಫ್ಲೋಯಿಂಗ್ ಔಟ್ ಅಂದರೆ ರಕ್ತ ಹೊರಗಡೆ ಸುರಿತಿರ್ತಕ್ಕಂಥದ್ದನ್ನು ಕಂಡ್ರು. ಆಫ್ ಅ ಗ್ಯಾಸ್, ಗ್ಯಾಸ್ ಅಂದರೆ ಆಳವಾದ ಗಾಯ ಅನ್ನೋ ಒಂದು ಅರ್ಥ ಬರುತ್ತೆ. ಆ ಡೀಪ್ ಕಟ್ ಅಂದರೆ ಆಳವಾದವಿರ್ತಕ್ಕಂಥ ಒಂದು ಗಾಯ ಆಗಿರುತ್ತೆ, ಅವರಿಗೆ ಒಂದು ತಲೆಗೆ ಒಂದು ಗಾಯ ಆಗಿರುತ್ತೆ, ಅದರಿಂದ ರಕ್ತ ಸುರಿತಿರ್ತದೆ. ಅದನ್ನು ನೋಡಿದ್ರು ಯಾರೇ ನಮ್ಮ ಬಲೇಶ್ವರ ಮಿಶ್ರಾ ಅವರು. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್, ಮನುಷ್ಯನಲ್ಲಿ ಒಂದು ಪ್ರೇಯರ್ನ ಮಾಡ್ತಾರೆ. ಹೀ ಲಿಫ್ಟೆಡ್ ದ 5 foot 2, ಅವರು ಅವಳನ್ನು ಎತ್ಕೊಳ್ತಾರೆ. ಅವ್ರ ಎತ್ತರ ಎಷ್ಟು ಗೊತ್ತೇನು? 5 foot 2 ಅಂದರೆ 5 ಫೂಟ ಸುಮಾರು 2 ಇಂಚ್ ಇರಬಹುದು. ಅಷ್ಟು ಎತ್ತರವಾಗಿರ್ತಕ್ಕಂಥ ಅವರನ್ನು ತಮ್ಮ ತೋಳುಗಳಲ್ಲಿ ಎತ್ತಿಕೊಳ್ತಾರೆ, ತಮ್ಮ ಎರಡೂ ಕೈಗಳಿಂದ ಎತ್ಕೊಳ್ತಾರೆ. 50 ಕಿಲೋ, ಅವ್ರ ಕೆ ಜಿ ಎಷ್ಟು ಕಿಲೋ ಇದ್ದರು ರೀ? 50 ಕಿಲೋ ಇದ್ದರು ಅವರು. ರೋಮಾ ಜಿಂಜರ್ಲಿ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್, ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್. ಅವ್ರನ್ನ ಎತ್ಕೊಳ್ತಾರೆ. 50 kg ಭಾರ ಇರ್ತಕ್ಕಂಥ ರೋಮಾನನ್ನು ಜಿಂಜರ್ಲಿ ಅಂದರೆ ನರ್ವಸ್ ಆಗಿ, ಭಾಳಷ್ಟು ವೀಕ್ ಆಗಿ, ಭಾಳಷ್ಟು ಕಷ್ಟಪಟ್ಟು ಅವಳನ್ನು ಎತ್ಕೊಳ್ತಾರೆ, ತಮ್ಮ ಎರಡು ಕೈಗಳಲ್ಲಿ ಎತ್ಕೊಳ್ತಾರೆ. ಆ್ಯಂಡ್ ಮೇಡ್ ಹೀಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್, ಮತ್ತು ಆ ಟ್ರ್ಯಾಕ್ಸ್ಗಳನ್ನು ದಾಟ್ತಾರೆ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್, ಯಾವುದಾದ್ರೂ ಟ್ರೈನ್ ಬರುತ್ತೇನೋ ಅಂತ ನೋಡ್ಕೋತಾ ಆ ಟ್ರೈನಿನ ಹಳಿಗಳನ್ನು ದಾಟ್ತಾರೆ. ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್, ಮತ್ತು ಆ ಕಡೆ ಅಲ್ಲಿಂದ ದಾಟಿಕೊಂಡು ಹೊರಗಡೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಅವರು ಅವಳನ್ನ ಎತ್ಕೊಂಡು ಹೊರಗಡೆ ಬರ್ತಾರೆ, ಆ ಟ್ರೈನಿಂದ ದಾಟ್ಕೊಂಡು ಬರ್ತಾರೆ. ಹೀ ಕ್ರಾಸ್ಡ್ ಥ್ರೂ ಸಮ್ ಸ್ರಬ್ಬರಿ ಅಂದರೆ ಒಂದಿಷ್ಟು ಗಿಡಗಂಟಿಗಳನ್ನು, ಸಣ್ಣ ಸಣ್ಣ ಕೂರ್ಚಲು ಗಿಡಗಂಟಿಗಳನ್ನು ದಾಟ್ಕೊಂಡು ಅವರು ಹೊರಗಡೆ ಬರ್ತಾರೆ. ಕ್ರಾಸ್ಡ್ ಅಂದರೆ ದಾಟ್ಕೊಂಡು ಬರ್ತಾರೆ. ಆ್ಯಂಡ್ ಫಾಲೋಡ್ ದ ಡಿರೆಕ್ಷನ್ ಆಫ್ ದಿ ಸೌಂಡ್ ಅಂಟಿಲ್ ಈ ಫೌಂಡ್ ದ ರೋಡ್. ಒಂದು ಕಡೆ ಶಬ್ದ ಬರ್ತಿರುತ್ತೆ, ಪಕ್ಕದಲ್ಲಿ ಅಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಅದು ರೋಡ್ ಇರುತ್ತೆ, ಆ ರೋಡಿಂದ ಶಬ್ದ ಬರ್ತಿರುತ್ತೆ, ವಾಹನಗಳ ಶಬ್ದ. ಅದನ್ನೇ ಗುರುತಿಸಿಕೊಂಡು ಆ ಕಡೆನೇ ಅವರು ಓಡಿ ಹೋಗ್ತಾರೆ, ಅಲ್ಲಿ ರೋಡಿನ ಕಡೆ ಓಡಿ ಹೋಗ್ತಾರೆ. ಅವಳನ್ನು ಹೊತ್ಕೊಂಡು, ಯಾರನ್ನು? ರೋಮಾ ತೆಲ್ರೆಜಾ ಅವರನ್ನು ಹೊತ್ಕೊಂಡು ಅವರು ಆ ಹಳಿಯನ್ನು ದಾಟಿಕೊಂಡು, ಆ ಸ್ರಬ್ಬರಿಗಳನ್ನು ದಾಟಿಕೊಂಡು, ಕಂಟಿಗಳನ್ನು ದಾಟಿಕೊಂಡು ಅವರು ಹೋಗ್ತಾರೆ. ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ಹೀ ಇಂಪ್ಲೋರ್ಡ್ motorists who drove by, please help me take her to hospital, but no one stopped. ಅವರು ಇಂಪ್ಲೋರ್ ಮಾಡ್ತಾರೆ. ಇಂಪ್ಲೋರ್ ಅಂದರೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಅವರು ಅಲ್ಲಿರ್ತಕ್ಕಂಥ ಜನರೆಲ್ಲರಿಗೂ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ. ಏನಂತ ರಿಕ್ವೆಸ್ಟ್ ಮಾಡ್ಕೋತಾರೆ? ಅಲ್ಲಿ ಬರ್ತಕ್ಕಂಥ ಮೋಟರಿಸ್ಟ್ಸ್ಗಳಿಗೆ, ಅಂದರೆ ಅಲ್ಲಿರ್ತಕ್ಕಂಥ ಆ ವಾಹನ ಚಾಲಕರಿಗೆ, ಎಲ್ಲರಿಗೂ ಆ ವಾಹನವನ್ನು ಚಲಿಸ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಅವ್ರೇನು ಮಾಡ್ತಾರೆ? ಇಂಪ್ಲೋರ್ ಮಾಡ್ಕೋತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ. ಅಲ್ಲಿ ಡ್ರೈವ್ ಮಾಡ್ತಕ್ಕಂಥ ಎಲ್ಲ ಡ್ರೈವರ್ಗಳಿಗೂ ರಿಕ್ವೆಸ್ಟ್ ಮಾಡ್ಕೋತಾರೆ. ಏನಂತೇಳಿ? ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್, ಅವಳನ್ನು ಹಾಸ್ಪಿಟಲ್ ತೆಗೆದುಕೊಂಡು ಹೋಗೋಕ್ಕೆ ಸಹಾಯ ಮಾಡಿರಿ ಅಂತ ಅಂಗಲಾಚಿ ಬೇಡ್ಕೋತಾರೆ, ಕೇಳ್ಕೊಳ್ತಾರೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಬಟ್ ನೋ ಒನ್ ಸ್ಟಾಪ್ಡ್, ಒಬ್ಬರು ಸಹಿತ ವಾಹನಗಳನ್ನು ನಿಲ್ಲಿಸುವುದಿಲ್ಲ. ಮೈ ಸಿಸ್ಟರ್ ಈಸ್ ಇಂಜೂರ್ಡ್ ಅಂತಾರೆ ಅವರು, ನನ್ನ ಸಹೋದರಿ ಗಾಯಗೊಂಡಿದ್ದಾಳೆ, ದಯವಿಟ್ಟು ಯಾರಾದರೂ ನಿಲ್ಲಿಸಿ ಅಂತಕ್ಕಂಥ ಒಂದು ಮನವಿಯನ್ನು, ರಿಕ್ವೆಸ್ಟನ್ನು ಅವರು ಮಾಡ್ಕೋತಾರೆ ಎಲ್ಲ ಮೋಟರಿಸ್ಟ್ಗಳಿಗೆ. ಬಟ್ ಯಾವೊಬ್ಬ ಮೋಟರಿಸ್ಟು ಸಹಿತ ನಿಲ್ಲಿಸದೆ ಹೋಗ್ತಾರೆ ಅಂತಕ್ಕಂಥದ್ದು ವಿಪರ್ಯಾಸ. ಇಲ್ಲಿವರೆಗೂ ನಾವು ಇದರ ಒಂದು ಭಾವಾನುವಾದವನ್ನು ನೋಡೋಕ್ಕೆ ಪ್ರಯತ್ನಿಸಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಫಸ್ಟ್ ಪಾರ್ಟಾಗಿ ಮಾಡೋಣ. ಯಾಕಂದರೆ ಇನ್ನೊಂದು 25 ನಿಮಿಷದ ಒಂದು ಪಾಠ ಇರ್ಬೋದು. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಂದರೆ ಮುಂದಿನ ಭಾಗದಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.